ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮೆಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಅಂದಿದ ಕೂಡಲೇ ನಮ್ಮೆಲ್ರಿಗೂ ಹೊಸ ವರ್ಷದ ಒಂದು ವರ್ಷಾರಂಭ ಅಂತಲೇ ಹೇಳ್ಬೋದು. ಈ ವರ್ಷ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಹಾಗೆ ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರಾ ನಿಮ್ಮೆಲ್ಲ ವಿಶಸ್ ಕೂಡ ಫುಲ್ಫಿಲ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ಯುಗಾದಿ ಹಬ್ಬ ಅಂದಿದ ಕೂಡಲೇ ಬೆಳಗ್ಗೆನೇ ಎದ್ದು ಎಣ್ಣೆ ಸ್ನಾನನ ಮುಗಿಸಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲೂ ಕೂಡ ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಸ್ಟಿಗೆ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ. ಸೊ ನಮ್ಮ ಮನೆಯಲ್ಲಿ ಹೇಗೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ, ನೀವೆಂತ ಮಾಡ್ತಾ ಇದ್ದೀರಾ ಬಂಗಾರ? ಅವನು ಮಾಡ್ತಾವ ನೋಡಲ್ಲ, ಎಷ್ಟು ಚೆನ್ನಾಗಿ ಮಾಡವನೆ. ಕರಿಮಣಿ ಮಾಲೀಕ ಮಾಡ್ದವ್ರೆ. ಏನದ ಕರಿಮಣಿ ಮಾಲೀಕನ ಏನಿದು? ಏನದ? ಕರಿಮಣಿ ಮಾಲೀಕ ನೀನಲ್ಲ, ಯಾರು ಮತ್ತೆ? ಹೆಂಗ್ ಮಾಡ್ತಿದ್ಯಾ ಕಂದ? ತೋರ್ಸು ತೋರ್ಸು ಬಂಗಾರ. ತೋರ್ಸು ಹೆಂಗ್ ಮಾಡ್ತಿದ್ಯಾ? ಹಿಂಗಿಕ್ಕಿ ದಟ್ಸ್ ಆಲ್. ತೋರ್ಸು ತೋರ್ಸು ಹೆಂಗ್ ಮಾಡಿದ್ಯಾ? ಇದನ್ನ ತೋರ್ಸು, ಸಾಕು ಮಾಡಿರೋದು ತೋರ್ಸು. ಹೇಳು, ಇದನ್ನ ತೋರ್ಸು. ಕರಿಮಣಿ ಮಾಲೀಕ ನೀನಲ್ಲ ಹೇಳು. ಓಕೆ, ಗುಡ್ ಅಲ್ಲ? ಚೆನ್ನಾಗಿ ಮಾಡಿದ್ದೀನಿ. ಈಗ ತೋರಣ ಬಾಗಿಲಿಗೆ ಹಾಕ್ಬೇಕು, ಯಾಕಣ್ಣ? ಸೊ ಪೂಜೆಗೆಲ್ಲ ಆಲ್ರೆಡಿ ರೆಡಿ ಆಗಿದೆ. ಆಲ್ರೆಡಿ ಒಂದು ಹೂವು ಬಿದ್ದೋಯ್ತು, ಪೂಜೆ ಮಾಡ್ಬೇಕು ಇವಾಗ. ಸಾಕು ಬಿಡ, ಅದೇ ಚೆನ್ನಾಗಿ ಮಾಡಿದ್ಯಾ. ಏನ್ ಪುಟಾಣಿ? ಕರಿಮಣಿ ಮಾಲೀಕ. ಆ್ಯಂಡ್ ಇವಾಗ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ದೆಲ್ಲ ಆಯಿತು. ಆ್ಯಂಡ್ ಪೂಜೆಗೂ ಕೂಡ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಜಸ್ಟ್ ಇವಾಗ ಬೇವು ಬೆಲ್ಲ ಒಂದು ರೆಡಿ ಮಾಡ್ಕೊಳ್ಬೇಕಾಗಿತ್ತು, ಹಾಗಾಗಿ ನಾನು ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗ ಎದ್ದಾಗಿಂದ ಹಾಲು ಕುಡಿದಿರಲಿಲ್ಲ, ಹಾಗೆ ಅವನಿಗೆ ಸ್ವಲ್ಪ ಹಾಲನ್ನ ಕೊಟ್ವಿ. ನಾವಿಬ್ಬರು ಇನ್ನೂ ಟಿಫನ್ ಎಲ್ಲ ಮಾಡಿರಲಿಲ್ಲ. ಒಂದು ಸಲ ಪೂಜೆನ ಮುಗಿಸಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಬೇವು ಬೆಲ್ಲ ಎಲ್ಲನೂ ರೆಡಿ ಆಯಿತು. ಜಸ್ಟ್ ಇವಾಗ ಪೂಜೆ ಮಾಡಬೇಕಷ್ಟೇ. ಆ್ಯಂಡ್ ನೀವೆಲ್ಲರೂ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ. ನಮಸ್ತೆ ಮಾಡು. ನಮಸ್ಕಾರ ಮಾಡು.
ಪೂಜೆ ನಮಸ್ಕಾರ ಮಾಡ್ಕೊ ಬಾ ಇಲ್ಲಿ ನಿಂತ್ಕೊ ಬಾ. ಎಲ್ಲ ಕೊಟ್ಟು ಕಾಪಾಡು ಬರಿ ಸ್ವಲ್ಪ ಕೈ ಜಾಸ್ತಿ ಕೈ ಕೊಡುವ. ಒಂದು ಎಕ್ಸ್ಟ್ರಾ ಬೆಲ್ಲ ತಗೊಂಡ್ಬರೋಣ. ಕಹಿ ಆಗ್ತಿದೆ, ಒಂದು ಎಕ್ಸ್ಟ್ರಾ ಬೆಲ್ಲ ತಗೊಂತೀನಿ. ಮಾತಾಡೋ. ಸೊ ನಮ್ಮನೆಯಲ್ಲಿ ಇವಾಗ ಪೂಜೆ ಎಲ್ಲ ಆಯಿತು ಹಬ್ಬದ್ದು. ಅಂಡ್ ಬೇವು ಬೆಲ್ಲ ಕೂಡ ತಗೊಂಡ್ವಿ. ಲೈಫಲ್ಲಿ ಕಷ್ಟ ಮತ್ತೆ ಸುಖ ಎಲ್ಲಾನು ಈಕ್ವಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲನ ಕೂಡ ತಿಂದಿದ್ದಾಯ್ತು. ಅಂಡ್ ನಿಮ್ಮೆಲ್ರಿಗೂ ಹ್ಯಾಪಿ ಯುಗಾದಿ. ಸೊ ನಿಮಗೂ ಕೂಡ ಬೇವು ಬೆಲ್ಲ. ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹೇಳ್ತಾ ಅಗೇನ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೇಗಾಗುತ್ತೆ ಇವತ್ತಿನ ಫುಲ್ ಡೇ ವ್ಲಾಗ್ ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಸ್, ಹ್ಯಾಪಿ ಯುಗಾದಿ. ಫೋಟೋ ಸ್ಮೈಲ್. ಸೊ ಹಬ್ಬ ಅಂದಮೇಲೆ ಹಬ್ಬದ ಅಡುಗೆ ಇಲ್ಲ ಅಂತ ಹೇಳಿದ್ರೆ ಹಬ್ಬದ್ದು ಏನು ಫುಲ್ಫಿಲ್ ಕಂಪ್ಲೀಟೇ ಆಗೋದಿಲ್ಲ. ಸೊ ಹಾಗಾಗಿ ಒಂದಷ್ಟು ಹಬ್ಬದ ಅಡುಗೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ತೋರಿಸ್ತೀನಿ ಏನೆಲ್ಲ ಪ್ರಿಪೇರ್ ಮಾಡಿದೆ ಹಬ್ಬಕ್ಕೆ ಅಂತ ಹೇಳಿ. ಬೇಯಿಸಿ ಇಟ್ಕೊಂಡಿದ್ದೀನಿ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಬ್ಬಟ್ಟಿಗೆ ಹೂರ್ಣ ಕೂಡ ರೆಡಿ ಆಗಿದೆ. ಆ್ಯಂಡ್ ಇದು ವಡೆಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದು ಈ ಆನಿಯನ್ ಸೊ ಎಲ್ಲ ಆದಮೇಲೆ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಇವಾಗ ಮಾಡಬೇಕು. ಇವಾಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಸ್ವಲ್ಪ ಕಡಲೆಕಾಳು ಕೂಡ ನೆನೆಸಿದ್ದೀನಿ. ಇದರಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಗೊಜ್ಜು ಥರ ಮಾಡೋಣ ಅಂತ ಹೇಳಿ. ಆ್ಯಂಡ್ ಯುಗಾದಿ ಹಬ್ಬದ ಸ್ಪೆಷಲ್ ಡಿಶ್ ಅಂತ ಹೇಳಿದ್ರೆ ಒಬ್ಬಟ್ಟೆ ಅಲ್ವಾ. ಸೊ ಹಾಗಾಗಿ ನಾನು ಒಬ್ಬಟ್ಟಿಗೆ ಆಲ್ರೆಡಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಲ್ಲ ಅಡುಗೆಗಳು ಮಾಡಿ ಕಂಪ್ಲೀಟ್ ಆಗಿದ ಮೇಲೆ ಲಾಸ್ಟಲ್ಲಿ ಒಬ್ಬಟ್ಟನ್ನ ತಟ್ಟಕ್ಕೆ ಇಟ್ಕೊಂಡೆ. ಬಿಕಾಸ್ ಇದೆ ಅಲ್ವಾ ಸ್ವಲ್ಪ ಟೈಮ್ ಹಿಡಿಯೋದು. ಹಾಗಾಗಿ ಆಲ್ರೆಡಿ ಎಲ್ಲನೂ ರೆಡಿ ಆಗಿತ್ತು. ಇವಾಗ ಬೆಂಡಿಂಗ್ ಅಂದರೆ ಒಬ್ಬಟ್ಟು ಒಂದು ತಟ್ಟಿ ಬೇಯಿಸ್ಕೊಳ್ಳೋದಿತ್ತು. ಹಾಗಾಗಿ ಇವಾಗ ಒಬ್ಬಟ್ಟನ್ನ ಕೂಡ ತಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಬ್ಬಟ್ಟಂತೂ ಸಖತ್ ಟೇಸ್ಟಿಯಾಗಿ ಆ್ಯಂಡ್ ಸಾಫ್ಟಾಗಿ ಬಂದಿತ್ತು. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವತ್ತು ಬಾಳೆ ಎಲೆ ಊಟ ಮಾಡೋಣ ಅಂಥೇಳಿ ಬಾಳೆ ಎಲೆ ಕೂಡ ತರಿಸಿದ್ದೆ. ಸೊ ನಾನು ತೋರಿಸ್ತೀನಿ ಏನೇನೆಲ್ಲ ಡಿಶಸ್ ಮಾಡಿದ್ದೆ ಇವತ್ತು ಅಂತ ಹೇಳಿ. ಆಗಿದೆ. ಸೊ ಒಬ್ಬಟ್ಟು ಮತ್ತೆ ವಡೆ ಮಾಡಿದ್ದೀನಿ. ಆ್ಯಂಡ್ ಇದು ಕಾಳು ಗೊಜ್ಜು, ದೆನ್ ಕೋಸಂಬರಿ, ಒಬ್ಬಟ್ಟಿನ ಸಾಂಬಾರು ಆ್ಯಂಡ್ ರೈಸ್. ನನಗೆ ಪರ್ಸ್ನಲಿ ಈ ಥರ ಹಬ್ಬದ ಅಡುಗೆ ಎಲ್ಲ ಮಾಡೋದು ತುಂಬಾ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಫೈನಲಿ ಹಬ್ಬದ ಅಡುಗೆನ ಊಟ ಮಾಡಬೇಕು. ಆ್ಯಂಡ್ ಬಾಳೆ ಎಲೆನಲ್ಲಿ ಊಟ ಮಾಡೋದು ಇನ್ನೂ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ್ಯಂಡ್ ಇದು ನಾನು ಹಬ್ಬಕ್ಕೆ ಹೇಗೆ ರೆಡಿ ಆಗಿದ್ದೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಹಬ್ಬದ ಔಟ್ಫಿಟ್. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ.